ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫೈನಲಿ ನಾನು ನನ್ನ ಫ್ರೆಂಡ್ ಮದುವೆಗೋಸ್ಕರ ಪಟ್ನಾಗೆ ಹೋಯ್ತಾ ಇದ್ದೀನಿ. ಗೈಸ್, ನಾನು ಒಂದಿನ ಮುಂಚೆನೇ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ. ಬಿಕಾಸ್ ಒಂದು ಅರ್ಲಿ ಮಾರ್ನಿಂಗ್ ಸಮಥಿಂಗ್ ಲೈಕ್ 9 o'clock ಫ್ಲೈಟ್ ಇತ್ತು. ಸೊ ಬೆಳಗ್ಗೆ 6 o'clock ಅರೌಂಡು ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಸೊ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆ ಡೈರೆಕ್ಟ್ ಬಸ್ ಇದೆ. ಸೊ ಅದೇ ಬಸ್ಸಲ್ಲಿ ಹೋದೆ. ಸಮಥಿಂಗ್ ಲೈಕ್ 7:30 ನಾನು ಏರ್ಪೋರ್ಟಿಗೆ ರೀಚ್ ಆಯ್ತಿದ್ದಂಗೆ ಫಸ್ಟ್ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿಸ್ದೆ. ಗೈಸ್, ಅರ್ಲಿ ಮಾರ್ನಿಂಗ್ ನಂಗೆ ಏನೂ ತಿಂಡಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹೊಟ್ಟೆನೂ ಹಸಿತಿದ್ದಿಲ್ಲ. ಬಿಕಾಸ್ ನಾನು ಆಲ್ಮೋಸ್ಟ್ ತಿಂಡಿ ತಿನ್ನೋದೆಲ್ಲ 10 o'clock. ಹಾಗಾಗಿ ನಾನು KFCಯಿಂದ ಪಾರ್ಸೆಲ್ ತಗೊಂಡೆ ಫ್ಲೈಟಲ್ಲೇ ತಿನ್ನೋಣ ಅಂತ. ಪಟ್ನಾ ಏರ್ಪೋರ್ಟಿಗೆ ಆಲ್ಮೋಸ್ಟ್ ಲೈಕ್ 12:30 ನಾನು ರೀಚ್ ಆದೆ. ಸೊ ನನ್ನ ಫ್ರೆಂಡ್ ಅವ್ರ ಮನೇಲಿ ಡ್ರೈವರ್ ಯಾರೋ ಇದ್ದರು. ಸೊ ಅವ್ರನ್ನ ಕಳಿಸಿದ್ಲು. ಗೈಸ್, ಕ್ಯಾಬ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದರೆ ಹೋಗೋಕ್ಕಾಗಲ್ಲ. ಬಿಕಾಸ್ ಪಟ್ನಾಯಿಂದ ಮುಜಾಫರ್ಪುರಲ್ಲಿ ಅವ್ರು ಇರೋದು. ಸೊ ಆಲ್ಮೋಸ್ಟ್ ಲೈಕ್ 2 to 3 hours ಜರ್ನಿ. ಸೊ ಹಂಗಾಗಿ ಅವ್ರು ಬಂದಿದ್ರು ನನ್ನ ಪಿಕ್ ಮಾಡೋಕ್ಕೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದಲ್ಲ, ಹರಿತೈತೆ ನದಿ. ಸೊ ಈ ನದಿ ಬಂದು ಗಂಗಾ. ಸೊ ಗಂಗಾ ನದಿ ಮೇಲಿಂದಾನೇ ಹೋಗಬೇಕು. ಸೊ ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕು. ಸೊ ಈ ಬ್ರಿಡ್ಜ್ ಕೆಳಗಡೆ ಗಂಗಾ ನದಿ ಹರಿಯುತ್ತೆ. ಗೈಸ್, ಸಮಥಿಂಗ್ ಲೈಕ್ 3:30 ನಾನು ಮುಜಾಫರ್ಪುರ್ ರೀಚ್ ಆದೆ. ಸೊ ಅಲ್ಲಿಂದ ಲೈಕ್ ಒಂಥರ ಎಕ್ಸೈಟೆಡ್ ಆಗಿದೆ. ನನ್ನ ಫ್ರೆಂಡ್ಸ್ನ ಸುಮಾರು ದಿನ ಆದಮೇಲೆ ನೋಡ್ತಾ ಇದ್ನಲ್ಲ, ಲೈಕ್ 2-3 months ಆಗೋಗಿತ್ತೇನಪ್ಪ, ಕರೆಕ್ಟಾಗಿ ನೆನಪಿಲ್ಲ. ಫೈನಲಿ ಗೈಸ್, ನಾನು ಫುಲ್ ರೀಚ್ ಆದೆ. ಸೊ ನನಗಂತೂ ತುಂಬ ಖುಷಿ ಆಯ್ತಿತ್ತು. ಹೊರಗಡೆ ಅವ್ರ ಮನೆ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು ಅಂದರೆ ಏನೋ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ನನಗಂತೂ ಎಕ್ಸೈಟೆಡ್ ಆಗಿದ್ದೆ ಸೊ ನನ್ನ ಫ್ರೆಂಡನ್ನ ನೋಡೋಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಹೋಯ್ತಿದ್ದೆ. ಸೊ ಹೋಯ್ತಿದ್ದಂಗೆ ನಂಗೆ ಅವಳ ತಂಗಿ ಸಿಕ್ಕಿದ್ಲು ಫಸ್ಟ್. ಅವಳಿಗೆ ಹಾಯ್ ಅಂತ ಎಲ್ಲ ಹೇಳಿ ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಸಿಗ್ತಾಯಿದ್ದೀನಿ. ಇವಳು ಮನ್ನು, ಅವಳಾರು, ಇವನು ಆ್ಯಂಡಿ. ಸೊ ನಮ್ಮದೆಲ್ಲ ಫ್ರೆಂಡ್ಸ್ ಗ್ರೂಪ್. ಸೊ ಬ್ರೈಡ್ ಇತ್ತಿಲ್ಲ, ಬ್ರೈಡ್ ಎಲ್ಗೋ ಹೋಗಿದ್ಲು ನೇಲ್ ಆರ್ಟ್ ಮಾಡ್ಸೋಕ್ಕೆ. ಸೊ ಫೈನಲಿ ಬಂದು ಸೊ ರೆಡಿ ಆಗಬೇಕಿತ್ತು. ಗೈಸ್, ನಾನು ರೀಚ್ ಆಗಿದ್ದ ದಿನಾನೇ ಅವಳಿಗೆ ಹಲ್ದಿ ರಿಚುವಲ್ಸ್ ಮಾಡ್ತಿದ್ರು. ಅವ್ರು ಊರಲ್ಲಿ ಮಾಡ್ತಾರಲ್ಲ ಆ ಥರ. ಸೊ ಏನೋ ಆಲೂಗೆಡ್ಡೆ ಇಟ್ಟು, ಹಸಿಟ್ಟು, ದುಡ್ಡು, ಸೊ ಇಲ್ಲಿ ಗೋಧುವೆ ಹಸಿಟ್ಟು ಇಟ್ಟಿದ್ದಾರೆ ಅವರು. ಇವರು ನಮ್ಮಂಗೆ ಆಸೆ ಬರಿತೀವಲ್ಲ ಅಕ್ಕಿಲಿ, ಹಂಗೆ ಇವರು ಬರೆದಿದ್ದಾರೆ. ಬಟ್ ಗೋಧುವೆ ಹಸಿಟ್ಟಲ್ಲಿ ಬರೆದಿದ್ದಾರೆ. ಇಲ್ಲಿ ಅವ್ರ ನೇಬರ್ಸು, ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಇಲ್ಲಿ ಗೈಸ್, ನಾನು ನನ್ನ ಫ್ರೆಂಡ್ ಏನೋ ಮಾತಾಡ್ಕೊತಾ ಇದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ಹಲ್ದಿ ಅರ್ಶಿನ ಇದ್ರ ಮೇಲೆ ಏನೋ ಕುಟ್ಟಿ ಏನೋ ಪುಡಿ ಮಾಡ್ತಾರಂತೆ. ಒಳ್ಕಳ್ಳ ಥರ ಇರುತ್ತೆ. ಅದನ್ನು ಅವ್ರು ಏನಂತಿದ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ಸ್ವಲ್ಪ ಗಡಿಬಿಡಿ, ರಿಚುವಲ್ಸ್ ಮಾಡೋದು ಅಂದ್ರೇ ಗಡಿಬಿಡಿ. ನೆಕ್ಸ್ಟ್ ಅವ್ರ ಮನೆ ರೂಮ್ ಒಳಗಡೆ ದೇವ್ರನ್ನ ಇಟ್ಟಿದ್ದಾರೆ. ಮನೆ ದೇವರು ಅಂತ ಅಂತಾರೆ. ಗೈಸ್, ಈ ತಟ್ಟೆಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಬಂದು ಸಾಸಿವೆ ಎಣ್ಣೆ, ಬಾಚಣಿಗೆ, ಮಿರರು ಮತ್ತು ಕಾಜಲ್ಲು, ಇದನ್ನೆಲ್ಲ ಅವಳಿಗೆ ಇಕ್ಕಕ್ಕೆ. ಸೊ ಕಂಟಿನ್ಯೂಸ್ 5 days ಅವಳಿಗೆ ಕೂದಲು ಬಾಚಿ ಆ ಎಣ್ಣೆ ಹಚ್ಚಿ ಕಾಜಲ್ ಹಚ್ತಾರಂತೆ. ಮಿರರಲ್ಲಿ ಅವ್ಳ ಮುಖ ತೋರಿಸ್ತಾರಂತೆ. ಅದೊಂದು ರಿಚುವಲ್ಸ್. ಈ ಕಡೆ ನಮ್ಮ ಕಡೆ ಹಿಂಗಾಗಲ್ಲ. ಬಟ್ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಕ್ಕಿ ಹಾಕೋದೆಲ್ಲ ರಿಚುವಲ್ಸ್ ನಮ್ಮ ಥರನೇ ಸೇಮ್. ಗೈಸ್, ಇಲ್ಲಿ ನೆಕ್ಸ್ಟ್ ಅವಳು ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ನನ್ನ ಫ್ರೆಂಡ್ ಅಲ್ಲಿ ಇದ್ದವ್ರು ಕಳಿಸಿದ್ದು. ಸೊ ಅವಳು ನೋಡಿ ನಮಗೂ ತುಂಬ ಅಳು ಬಂದುಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ಸೀರಿಯಸ್ಲಿ ನಾವು ತುಂಬ ಅಳ್ತಾ ಇದ್ದೋ ಅವಳು ನೋಡಿ. ಅವಳಂತೂ ಸುಮ್ಮನೆ ಆಯ್ತಿದ್ದಿಲ್ಲ. ಅಫ್ಕೋರ್ಸ್ ತುಂಬ ಬೇಜಾರಾಗುತ್ತೆ ಅಪ್ಪನ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋಕ್ಕೆ ಪ್ರತಿಯೊಂದು ಹುಡುಗಿಗೂ. ಸೊ ಇಲ್ಲಿ ನಾನು ನೋಡ್ಬೋದು ಗೈಸ್, ನಾನು ಅಳ್ಕೊಂಡೆ ರಿಚುವಲ್ಸ್ ಮಾಡ್ತಾ ಇದ್ದೆ. बता दीजिए मासी, उनको नहीं पता। हो गया।
ಗೈಸ್ ನಾವೆಲ್ಲ ರಿಚುವಲ್ಸ್ ಆದಮೇಲೆ ಕೊನೆಗೆ ಅವ್ರ ಅಮ್ಮ ಬಂದು ರಿಚುವಲ್ಸ್ನ ಮಾಡಿದರು. ಇವತ್ತಿನ ಈ ವ್ಲಾಗ್ ಎಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಐ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಪ್ಲೀಸ್ ಗೈಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.